ಇಲ್ಲಿ ಕ್ರಿಸೋಫೈಟ್ಗಳು ಅಂದರೆ ಇದು ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ ಬರೋ ಒಂದು ಥರ ಜೀವಿಗಳು. ಈ ಕ್ರಿಸೋಫೈಟ್ಸ್ಗಳಲ್ಲಿ ಯಾವ್ಯಾವ ಜೀವಿ ಬರ್ತದೆ ಅಂದರೆ ಡಯಾಟಮ್ಗಳು ಮತ್ತು ಗೋಲ್ಡನ್ ಆಲ್ಗೆ ಡೆಸ್ಮಿಡ್ಗಳು ಬರ್ತದೆ. ಆದರೆ ಇದು ಯಾವ್ಯಾವುದ್ರಲ್ಲಿ ಕಾಣಿಸ್ತದೆ ಅಂದರೆ ಫ್ರೆಶ್ ವಾಟರು, ಸಿನೀರು ಅಂದರೆ ನದಿ, ಕೆರೆ, ಕೊಳ ಇಲ್ಲೆಲ್ಲ ಕಾಣಿಸ್ತದೆ. ಅದೇ ಥರ ಮೆರೈನು ಸಮುದ್ರ ಮಧ್ಯದಲ್ಲಿ ಕಾಣಿಸ್ತದೆ ಇದು. ಅದೇ ಥರ ಇದು ಮೈಕ್ರೋಸ್ಕೋಪಿಕ್ ಆ್ಯಂಡ್ ಫ್ಲೋಟ್ ಪ್ಯಾಸಿವ್ಲಿ ಇನ್ ವಾಟರ್ ಕರೆಂಟ್ಸು. ಇದು ಮೈಕ್ರೋಸ್ಕೋಪಿಕ್ ಅಂದರೆ ಸೂಕ್ಷ್ಮಾಣು ಜೀವಿಗಳು, ತೀರಾ ಸಣ್ಣ ಸಣ್ಣ ಇರ್ತವೆ, ಕಣ್ಣು ಕಾಣಲ್ಲ. ಆಮೇಲೆ ಫ್ಲೋಟ್ ಪ್ಯಾಸಿವ್ಲಿ ಇನ್ ವಾಟರ್ ಕರೆಂಟ್ಸ್ ಅಂದರೆ ನೀರಲ್ಲಿ ಹರ್ಕೊಂಡು ಹೋಯ್ತಾ ಇರ್ತವೆ ಇವು. ಯಾವ ಥರ ಅಂದರೆ ನೀರು ಮೇಲೆ ತೇಲ್ತಾ. ಇದನ್ನು ಪ್ಲ್ಯಾಂಕ್ಟನ್ಗಳು ಅಂತ ಕರೀತಾರೆ. ಸಮುದ್ರದಲ್ಲಿ ಇವು ಜಾಸ್ತಿ ಇರ್ತವೆ ಪ್ಲ್ಯಾಂಕ್ಟನ್ಗಳು. ಆಮೇಲೆ ಇದು ಫೋಟೋಸಿಂಥೆಟಿಕ್ಕು. ಇವು ಅವರ ಆಹಾರ ಅವೇ ತಯಾರಿಸ್ತವೆ ಕ್ರಿಸೋಫೈಟ್ಗಳು. ಈ ಗಿಡಗಳೆಲ್ಲ ಇದರಿಂದ ಶುರು ಆಯಿತು ಅಂತ ಹೇಳ್ತಾರೆ. ಇದೇ ಎವಾಲ್ವ್ ಆಗಿ ಸಸ್ಯಗಳು, ಮರಗಳೆಲ್ಲ ಶುರು ಆಯಿತು ಅಂತ. ಇದರಲ್ಲಿ ಇನ್ನೊಂದು ಯಾವುದು ಅಂದರೆ ಡಯಾಟಮ್ಸಲ್ಲಿ ಏನಿರ್ತವೆ ಅಂದರೆ ಸೆಲ್ ವಾಲ್ಗಳು, ಎರಡು ಸಣ್ಣ ಸಣ್ಣ ಸೆಲ್ ವಾಲ್ಗಳು ಸೋಪ್ ಬಾಕ್ಸ್ ಥರ ಓವರ್ಲ್ಯಾಪ್ ಆಗಿರ್ತದೆ. ಓವರ್ಲ್ಯಾಪ್ ಆಗಿದ್ದು ಕರೆಕ್ಟಾಗಿ ಫಿಟ್ ಆಯ್ತದೆ ಸೋಪ್ ಬಾಕ್ಸ್ ಥರ. ಇದಿಷ್ಟು ಏನು ಅಂದರೆ ಕ್ರಿಸೋಫೈಟ್ಗಳಿವು.